ಎಂಥ ಅಜಗಜಾಂತರ ವ್ಯತ್ಯಾಸ ಇದೆ ಈಗ. ಇದನ್ನು ಹೇಗೆ ಆಯಾ ಜಾತಿಗಳು ಈಗ ಪರಿಗಣಿಸುತ್ತವೆ ಅನ್ನುವಂಥದ್ದು ನಾವು ನೋಡಬೇಕಿದೆ. ಜಾತಿವಾರು ಜನಸಂಖ್ಯಾ ವಿವರ ಇರುವಂತಹ ಒಂದು ಸಂಪುಟ ಇದೆ, 2 ಬಾಕ್ಸ್ಗಳಲ್ಲಿ ಅಥವಾ 2 ಪೆಟ್ಟಿಗೆಗಳಲ್ಲಿ ತರಲಾಗಿದೆ. ಜಾತಿ ವರ್ಗಗಳಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಉಲ್ಲೇಖ ಇದೆ. ಮುಚ್ಚಿದ ಲಕೋಟೆಯಲ್ಲಿ ಜಾತಿಗಣತಿ ವರದಿ ಸಮೀಕ್ಷಾ ವರದಿ ಈಗ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗಿದೆ. ಮೊದಲ ಪೆಟ್ಟಿಗೆಯಲ್ಲಿ 2015ಕ್ಕೆ ಸಂಬಂಧಪಟ್ಟ ಹಾಗಿನ ಸಮೀಕ್ಷಾ ವರದಿ ಇದೆ. ಜಾತಿವಾರು ಜನಸಂಖ್ಯಾ ವಿವರ ಇರುವಂತಹ ಒಂದು ಸಂಪುಟ ಇದೆ. ಪರಿಶಿಷ್ಟ ಜಾತಿ ವರ್ಗಗಳ ಪ್ರಮುಖ ಲಕ್ಷಣಗಳು ಒಂದು ಸಂಪುಟ ಇರುವಂಥದ್ದು. ಪರಿಶಿಷ್ಟ ಪಂಗಡ ವರ್ಗಗಳ ಪ್ರಮುಖ ಲಕ್ಷಣಗಳು ಒಂದು ಸಂಪುಟ ಇರುವಂಥದ್ದು. ಹೀಗೆ ಆಯಾ ಜಾತಿಗಳಿಗೆ ಸಂಬಂಧಪಟ್ಟ ಹಾಗಿನ ಮಾಹಿತಿಯನ್ನ ಸಂಪುಟದ ಲೆಕ್ಕದಲ್ಲಿ ಆ ವರದಿ ಈಗ ಪೆಟ್ಟಿಗೆಯಲ್ಲಿರಿಸಿ ಅದನ್ನ ಕ್ಯಾಬಿನೆಟ್ನಲ್ಲಿ ಅದನ್ನ ಇರಿಸಲಾಗಿದೆ. ಸೊ ಅದರ ಮೇಲೆ ಈಗ ಡಿಸಿಷನ್ಗೆ ಏನ್ ಬರ್ತಾರೆ ಅನ್ನುವಂಥದ್ದನ್ನ ನೋಡಬೇಕಿದೆ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಸೊ ಇದು ರಾಜ್ಯ ರಾಜಕಾರಣದಲ್ಲಿ ಮಹತ್ತರವಾದಂಥ ಬದಲಾವಣೆಗೂ ಕೂಡ ಕಾರಣ ಆಗ್ಬೋದಾ ಅಂತ, ಬಹಳಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗ್ಬಹುದಾದಂಥ ಒಂದು ವರದಿ ಅಂತ ಅಂದ್ರೂ ಕೂಡ ತಪ್ಪಿಲ್ಲ. ಈಗ ಮುಂದಿನ ಹಂತದಲ್ಲಿ ಆಯಾ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಅಥವಾ ಜಾತಿಗಳಿಗೆ ಸಂಬಂಧಪಟ್ಟಂಗೆ ಇರುವಂಥ ತಕರಾರುಗಳೇನು, ಅಥವಾ ಅದನ್ನು ಅವರು ಮುಕ್ತವಾಗಿ ಆಯಾ ಕೆಲ ಜಾತಿಗಳು ಅದನ್ನೇನಾದ್ರು ಸ್ವಾಗತಿಸ್ತಾರಾ, ನಾವು ಅದನ್ನು ನೋಡಬೇಕಿದೆ. ಮತ್ತೊಂದು ವಿಚಾರ ಅಂತಂದರೆ, ಕಾಂತರಾಜು ಅವರ ಈ ವರದಿಯಲ್ಲಿ ಈಗ ಅವರ ವರದಿಯಲ್ಲಿ ಉಲ್ಲೇಖ ಆಗಿರುವಂಥ ಆ ಜಾತಿಗಳ ಪ್ರಮಾಣ, ಆಮೇಲೆ ಶೈಕ್ಷಣಿಕವಾಗಿ ಅವ್ರು ಎಷ್ಟು ಹಿಂದುಳಿದಿದ್ದಾರೆ ಏನು ಎತ್ತ, ಅದರ ಜೊತೆಗೇನೆ ಔದ್ಯೋಗಿಕವಾಗಿ ಅವ್ರಿಗೆ ಏನೇನು ಸವಲತ್ತುಗಳಿದೆ, ಅದಾದ ನಂತರದಲ್ಲಿ ಸಾಮಾಜಿಕವಾಗಿ ಅವರು ಯಾವ ಹಂತದಲ್ಲಿದ್ದಾರೆ, ಇದನ್ನೆಲ್ಲ ಉಲ್ಲೇಖ ಆಗಿರುವಂಥ ಕಾರಣಕ್ಕಾಗಿ ಅದರ ಮೇಲೆ ಹೆಚ್ಚಿನ ಸವಲತ್ತುಗಳು ಅಥವಾ ಆಯಾ ಜಾತಿಗಳಿಗೆ ಸಿಗಬೇಕಾದಂಥ ಮಾನ್ಯತೆ ಇದೇನಾದರೂ ಉಲ್ಲೇಖ ಆಗಿದೆಯಾ ಅದನ್ನು ನಾವಿಲ್ಲಿ ನೋಡಬೇಕಿದೆ. ಸೊ ಒಟ್ಟು ಈ ಜಾತಿಗಣತಿ ವರದಿ ಏನಿದೆ ಅದನ್ನು ಹಲವು ಸಚಿವರುಗಳು ಇದನ್ನು ಜಾತಿಗಣತಿ ಅಂತ ಹೇಳ್ಬೇಡಿ, ಇದೊಂದು ಸಾಮಾಜಿಕ ಶೈಕ್ಷಣಿಕ ವರದಿ ಅನ್ನುವಂಥದ್ದನ್ನು ಈಗ ಆಲ್ರೆಡಿ ಕೆಲ ಸಚಿವರುಗಳು ಉಲ್ಲೇಖ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಬಟ್ ಅದೇನೇ ಆದರೂ ಕೂಡ ಈಗ ಆಯಾ ಸಮುದಾಯಗಳು ಇದನ್ನು ಭಾಳ ಬೆರುಗುಗಣ್ಣಿನಿಂದ ಎದುರು ನೋಡ್ತಾ ಇದ್ದಾರೆ. ಕೆಲವರು ಇದನ್ನು ಭಾಳ ವಿರೋಧ ಭಾವದಿಂದ ಎದುರು ನೋಡ್ತಾ ಇದ್ದಾರೆ. ಹೀಗಾಗಿ ಒಂದು ಸಲ ಇದರಲ್ಲಿರುವಂಥ ಸಂಗತಿಗಳೇನು ಅಂತ ಉಲ್ಲೇಖ ಆಗಲಿ, ಅದಾದ ನಂತರ ಇದನ್ನು ಯಾವ್ಯಾರು ಹೇಗೆ ಸ್ವೀಕರಿಸ್ತಾರೆ ಅನ್ನುವಂಥದ್ದು ನಾವು ನೋಡಬೇಕಿದೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತ ಅಂದರೆ, ರಾಹುಲ್ ಗಾಂಧಿಯವರು ಇಲ್ಲಿ ತನಕರೂ ಕೂಡ ದೇಶದಾದ್ಯಂತ ಜಾತಿ ಗಣತಿ ಆಗಬೇಕು, ದೇಶದಾದ್ಯಂತ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ರು. ಆದರೆ ನಮ್ಮ ರಾಜ್ಯದಲ್ಲೇ 2015ರಲ್ಲೇ ವರದಿ ಸಿಕ್ಕಿದ್ರು ಕೂಡ ಇನ್ನೂ ಮಣ್ಣೆ ಮಾಡ್ಕೊಳಕ್ಕಾಗಿಲ್ವಲ್ಲ, ಇವ್ರದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಆಗಲಿಲ್ವಲ್ಲ ಅನ್ನುವಂಥದ್ದು ಒಂದು ಟೀಕೆ, ಮತ್ತೊಂದು ಈ ರೀತಿಯಾದಂಥ ವಿಚಾರವನ್ನೆಲ್ಲ ನಾವು ಗಮನಿಸ್ತಾ ಇದ್ವಿ.